ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈ ಒಂದು ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.4 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಬಾಹು ಎಂದು ತೋರಿಸಿ. ಓಕೆ, ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಇವಾಗ ತ್ರಿಭುಜ ಎ ಬಿ ಸಿ ಅಂತ ಇದೆ. ಇದು ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗಿದೆ. ನಮಗೆ ಗೊತ್ತಿದೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರ್ತದೆ. ಹಾಗಾದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ಸ್ ಟು 180 ಆಗಿರುತ್ತೆ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಆಗಿರುತ್ತೆ. ಇವಾಗ ಇದು ಅಷ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಇಲ್ಲಿ ಆ್ಯಂಗಲ್ ಎ ಒಂದು 90 ಡಿಗ್ರಿ ಆದರೆ ಉಳಿದೆರಡು ಕೋನಗಳ ಮೊತ್ತ ಆ್ಯಂಗಲ್ ಎಗೆ ಸಮನಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ಸ್ ಟು ಆ್ಯಂಗಲ್ ಎ ಆಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ಸ್ ಟು 90 ಡಿಗ್ರಿ ಆಗಿದ್ದಾಗ ಆ್ಯಂಗಲ್ ಎ ಕೂಡ 90 ಡಿಗ್ರಿಗೆ ಸಮನಾಗಿ ಇರ್ತದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿನಲ್ಲಿ ಆ್ಯಂಗಲ್ ಎ 90 ಡಿಗ್ರಿ ಆದರೆ ಇದು ಅತ್ಯಂತ ದೊಡ್ಡ ಕೋನ ಆಗಿದೆ. ಈಗ ನಮಗೆ ತ್ರಿಭುಜಗಳ ಅಸಮಾನತೆ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳನ್ನು ನೋಡಿದ್ವಿ. ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳು, ಈ ಒಂದು ತ್ರಿಭುಜದ ಯಾವುದಾದ್ರೂ ಒಂದು ಕೋನ, ಯಾವ ಕೋನ ದೊಡ್ಡದಾಗಿರುತ್ತದೆ ಅದರ ಅಭಿಮುಖ ಬಾಹು ಕೂಡ ಏನಾಗಿರುತ್ತೆ, ದೊಡ್ಡದಾಗಿರುತ್ತದೆ. ಆದ್ದರಿಂದ ಆ್ಯಂಗಲ್ ಎದ ವಿರುದ್ಧ ಅತ್ಯಂತ ದೊಡ್ಡ ಬಾಹು ಯಾವುದಾಗಿದೆ, ಆ್ಯಂಗಲ್ ಬಿ ಸಿ. ಆದ್ದರಿಂದ ತ್ರಿಭುಜ ಎ ಬಿ ಸಿನಲ್ಲಿ ಬಿ ಸಿ ಕರ್ಣವು ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಿಸಿದ ಪ್ರಮೇಯಗಳನ್ನು ನೀವು ಮೊದಲಿಗೆ ನೋಡ್ಕೋಬೇಕಾಗುತ್ತೆ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಪ್ರಮೇಯಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಸೈಸ್ನಲ್ಲಿ ಕೂಡ ನಾವು ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಎರಡನೇ ಪ್ರಶ್ನೆ, ಚಿತ್ರ 7.48 ಈ ಒಂದು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಬಾಹುಗಳಾದ ಎ ಬಿ ಮತ್ತು ಎ ಸಿಗಳು ಕ್ರಮವಾಗಿ ಪಿ ಮತ್ತು ಕ್ಯೂಗಳವರೆಗೆ ವೃದ್ಧಿಸಿದೆ. ಹಾಗಾದರೆ ಆ್ಯಂಗಲ್ ಪಿ ಬಿ ಸಿ ಈಸ್ ಲೆಸ್ ದ್ಯಾನ್ ಆ್ಯಂಗಲ್ ಕ್ಯೂ ಸಿ ಬಿ ಆಗಿದೆ. ಆದರೆ ಆ್ಯಂಗಲ್ ಎ ಸಿ ಬಾಹು ಎ ಸಿ ಈಸ್ ಗ್ರೇಟರ್ ದೆನ್ ಎ ಬಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಪಿ ಬಿ ಸಿ ಈಸ್ ಲೆಸ್ ದೆನ್ ಕ್ಯೂ ಸಿ ಬಿ. ಪಿ ಬಿ ಸಿ ಎನ್ನುವಂಥದ್ದು ಕ್ಯೂ ಸಿ ಬಿಗಿಂತ ಏನಾಗಿದೆ ಅಂದರೆ ಚಿಕ್ಕದಾಗಿದೆ. ಹಾಗಾದರೆ ನಾವು ಈ ಒಂದು ದತ್ತಾಂಶವನ್ನು ಬಳಸಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಗಲ್ ಎ ಬಿ ಸಿ ಪ್ಲಸ್ ಪಿ ಬಿ ಸಿ ಈಕ್ವಲ್ ಟು 180 ಆಗಿರುತ್ತೆ. ಆ್ಯಂಗಲ್ ಪಿ ಬಿ ಸಿ ಪ್ಲಸ್ ಆ್ಯಂಗಲ್ ಎ ಬಿ ಸಿ, ಯಾಕಂದರೆ ಎ ಪಿ ಎನ್ನುವಂಥದ್ದು ಒಂದು ಸರಳ ರೇಖೆ, ಆದರೆ ಇದರ ಮೇಲೆ ಉಂಟಾದ ಎರಡು ಕೋನಗಳು 180 ಡಿಗ್ರಿಗೆ ಸಮನಾಗಿರ್ತದೆ. ಇವೆರಡು ಆ್ಯಂಗಲ್ಗಳು ಕೂಡ ಸರಳ ಯುಗ್ಮಗಳಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 180. ಇದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಮೈನಸ್ ಆ್ಯಂಗಲ್ ಪಿ ಬಿ ಸಿ. ಅದೇ ರೀತಿಯಾಗಿ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಕ್ಯೂ ಸಿ ಬಿಗಳು ಕೂಡ ಏನಾಗಿರ್ತವೆ, ಸರಳ ಯುಗ್ಮಗಳಿದ್ದಾವೆ. ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು 180 ಮೈನಸ್ ಕ್ಯೂ ಸಿ ಬಿ ಆಗುತ್ತೆ. ಆದ್ದರಿಂದ ಇವಾಗ ನೋಡಿ, ತ್ರಿಭುಜ ಆ್ಯಂಗಲ್ ಪಿ ಸಿ ಬಿ ಆದ್ದರಿಂದ ಆ್ಯಂಗಲ್ ಪಿ ಬಿ ಸಿ ಲೆಸ್ ದೆನ್ ಆ್ಯಂಗಲ್ ಕ್ಯೂ ಸಿ ಬಿ. ಅದೇ ರೀತಿಯಾಗಿ ಆ್ಯಂಗಲ್ ಎ ಬಿ ಸಿ ಗ್ರೇಟರ್ ದೆನ್ ಆ್ಯಂಗಲ್ ಎ ಸಿ ಬಿ ಆಗುತ್ತೆ. ಆದ್ದರಿಂದ ಎ ಸಿ ಇಸ್ ಗ್ರೇಟರ್ ದೆನ್ ಎ ಬಿ, ಯಾಕಂದರೆ ಅತ್ಯಂತ ದೊಡ್ಡ ಕೋನದ ವಿರುದ್ಧ ಬಾಹು ಏನಾಗಿರುತ್ತೆ, ದೊಡ್ಡದಾಗಿರುತ್ತದೆ ಎನ್ನುವಂಥ ಪ್ರಮೇಯ ನಿಮಗೆ ಗೊತ್ತಿದೆ. ಆ ಒಂದು ಪ್ರಮೇಯನ ಯೂಸ್ ಮಾಡಿಕೊಂಡು ಎ ಸಿ ಇಸ್ ಗ್ರೇಟರ್ ದೆನ್ ಎ ಬಿ ಅಂತ ನಾವು ಸಾಧನೆಯನ್ನು ಮಾಡ್ಬೋದು. ಯಾವ ರೀತಿ ಅಂದರೆ ಆ್ಯಂಗಲ್ ಎ ಬಿ ಸಿ ಇಸ್ ಗ್ರೇಟರ್ ದೆನ್ ಆ್ಯಂಗಲ್ ಎ ಸಿ ಬಿ ಆಗಿದೆ. ಅಂದರೆ ಈ ಒಂದು ಕೋನಕ್ಕಿಂತ ಈ ಒಂದು ಕೋನ ಏನಾಗಿದೆ, ದೊಡ್ಡದಾಗಿದೆ. ಈ ದೊಡ್ಡ ಕೋನದ ವಿರುದ್ಧ
ಬಾಹು ಅಥವಾ ಅಭಿಮುಖ ಬಾಹು ಏನಾಗಿರುತ್ತೆ, ದೊಡ್ಡದಾಗಿರುತ್ತದೆ. ಆದ್ದರಿಂದ ಅತ್ಯಂತ ದೊಡ್ಡ ಕೋನದ ವಿರುದ್ಧ ಬಾಹು ಏನಾಗಿರುತ್ತೆ, ದೊಡ್ಡದಾಗಿರ್ತದೆ. ಮೂರನೇ ಪ್ರಶ್ನೆ, ಚಿತ್ರ 7.49 ಈ ಒಂದು ಚಿತ್ರದಲ್ಲಿ ಆ್ಯಂಗಲ್ ಬಿ ಇಸ್ ಗ್ರೇಟರ್ ದೆನ್ ಆ್ಯಂಗಲ್ ಎ. ಆ್ಯಂಗಲ್ ಬಿ ಎನ್ನುವಂಥದ್ದು ಆ್ಯಂಗಲ್ ಎಕ್ಕಿಂತ ದೊಡ್ಡದಾಗಿದೆ. ಅದೇ ರೀತಿಯಾಗಿ ಆ್ಯಂಗಲ್ ಸಿ ಯು ಆ್ಯಂಗಲ್ ಡಿಗಿಂತ ದೊಡ್ಡದಾಗಿದೆ. ಆದರೆ ಎ ಡಿ ಇಸ್ ಗ್ರೇಟರ್ ದೆನ್, ಎ ಡಿ ಎನ್ನುವಂಥದ್ದು ಬಿ ಸಿಗಿಂತ ಏನಾಗಿದೆ, ಚಿಕ್ಕದಾಗಿದೆ ಅಂತ ನಾವಿಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕಾಗಿದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಬಿ ಎಕ್ಕಿಂತ ಚಿಕ್ಕದಾಗಿದೆ, ಅದೇ ರೀತಿಯಾಗಿ ಆ್ಯಂಗಲ್ ಸಿ ಡಿಗಿಂತ ಚಿಕ್ಕದಾಗಿದೆ. ಹಾಗಾದರೆ ಎ ಡಿ ಯು ಬಿ ಸಿಗಿಂತ ಚಿಕ್ಕದಾಗಿದೆ ಅಂತ ಸಾಧನೆಯನ್ನು ಮಾಡಿ ತೋರಿಸ್ಬೇಕಾಗಿದೆ. ಓಕೆ, ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಬಿ ಇಸ್ ಲೆಸ್ ದೆನ್ ಎ, ಆ್ಯಂಗಲ್ ಸಿ ಇಸ್ ಲೆಸ್ ದೆನ್ ಆ್ಯಂಗಲ್ ಡಿ. ಸಾಧನೆ ಎ ಡಿ ಇಸ್ ಲೆಸ್ ದೆನ್ ಬಿ ಸಿ. ಸಾಧನೆಯನ್ನು ನೋಡಿದಾಗ ಇವಾಗ ಬಿ ಸಿ ಮತ್ತು ಎ ಡಿಗಳು ಓ ಬಿಂದುವಿನಲ್ಲಿ ಏನು ಮಾಡ್ತಾ ಇದ್ದಾವೆ, ಛೇದಿಸ್ತಾ ಇದ್ದಾವೆ. ಈ ಒಂದು ದತ್ತಾಂಶವನ್ನು ಪಡೆದುಕೊಂಡು ಓ ಎ ಇಸ್ ಲೆಸ್ ದೆನ್ ಓ ಬಿ. ಓ ಎ ಎನ್ನುವಂಥದ್ದು ಓ ಬಿಗಿಂತಲೂ ಚಿಕ್ಕದಾಗಿದೆ. ಅದೇ ರೀತಿಯಾಗಿ ಓ ಡಿ ಎನ್ನುವಂಥದ್ದು ಓ ಸಿಗಿಂತಲೂ ಚಿಕ್ಕದಾಗಿದೆ. ಹಾಗಾದರೆ ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಇವಾಗ ಓ ಎ ಪ್ಲಸ್ ಓ ಡಿ, ಅದೇ ರೀತಿಯಾಗಿ ಓ ಬಿ ಪ್ಲಸ್ ಓ ಸಿ ಎರಡನ್ನು ತೆಗೆದುಕೊಂಡಾಗ ಓ ಎ ಪ್ಲಸ್ ಓ ಡಿ ಲೆಸ್ ದ್ಯಾನ್ ಬಿ ಒ ಪ್ಲಸ್ ಓ ಸಿ. ಆದ್ದರಿಂದ ಓ ಎ ಪ್ಲಸ್ ಓ ಡಿ ಎರಡನ್ನು ಕೂಡಿದಾಗ ಎ ಡಿ ಆಗುತ್ತೆ. ಅದೇ ರೀತಿಯಾಗಿ ಬಿ ಒ ಪ್ಲಸ್ ಓ ಸಿ ಎರಡನ್ನು ಕೂಡಿದಾಗ ಬಿ ಸಿ ಆಗುತ್ತೆ.